ಶ್ರೀ ಆಂಜನೇಯ ಸ್ವಾಮಿ ಮತ್ತು ಗರುಡಗಂಬ ಹಾಗೂ ಬುಡ್ಡೆಕಲ್ಲು ಸ್ಥಾಪನೆ. ಗ್ರಾಮಸ್ಥರಿಂದ ಅದ್ದೂರಿ ಕಳಸ ಮೆರವಣಿಗೆ. ಮಾನ್ವಿ ತಾಲೂಕಿನ ನೀರ್ಮಾನಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಗರುಡಗಂಬ ಹಾಗೂ ಅಗಸೆ ಬುಡ್ಡೆಕಲ್ಲು ಸ್ಥಾಪನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಗ್ರಾಮ ದೇವತೆ ಶ್ರೀ ರೇಣುಕಲ್ಲಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನದಿಂದ ಡೊಳ್ಳು ಕುಣಿತ ವಾದ್ಯಗಳೊಂದಿಗೆ 2 ಕಿಲೋಮೀಟರ್ ವರೆಗೆ ಕಳಸ ಮೆರವಣಿಗೆ ಶನಿವಾರ ಹಮ್ಮಿಕೊಂಡಿದ್ದರು. ನೀರ್ಮಾನಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಸಮುದಾಯ ಎನ್ನದೆ ಗ್ರಾಮದ ಒಳಿತಿಗಾಗಿ ಅಭಿವೃದ್ಧಿಗಾಗಿ ಲಕ್ಷಾಂತರ ರೂಪಾಯಿ ಪಟ್ಟಿ ಸಂಗ್ರಹಿಸಿ ಮತ್ತು ಶಾಸಕರು ಜಿ ಅಂಪಯ್ಯನಾಯ್ಕರ ಈ ಹಿಂದಿನ ಅವಧಿಯಲ್ಲಿ KRIDL ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಗರುಡಗಂಬ ಹಾಗೂ ಅಗಸೆ ಬುಡ್ಡೆಕಲ್ಲು ಸ್ಥಾಪನೆ. ಇದರ ಅಂಗವಾಗಿ ಕಳೆದ ಮಂಗಳವಾರದಿಂದ ಜಲ ದಿವಸ, ಬುಧವಾರ ಕ್ಷೀರ ದಿವಸ, ಗುರುವಾರದಂದು ಧಾನ್ಯ ದಿವಸ, ಹೀಗೆ ಶುಕ್ರವಾರದಂದು ಶಯ ದಿವಸ ಮತ್ತು ಸಕಲ ಪರಿವಾರ ದೇವತಾ ಪೂಜೆ, ಶ್ರೀಗಣ ಹೋಮ, ರುದ್ರ ಹೋಮ, ನವಗ್ರಹ ಹೋಮ, ಪವಮಾನ ಹೋಮ, ಲಘು ಪೂರ್ಣಾಹುತಿ ಜರುಗಿದವು. ಶನಿವಾರದಂದು ಬ್ರಹ್ಮ ಮುಹೂರ್ತದಲ್ಲಿ ಮಹಾರುದ್ರಾಭಿಷೇಕ ಮತ್ತು ಅಷ್ಟೋತ್ತರ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಗರುಡಗಂಬ ಬ್ರಹ್ಮಗಲ್ಲು ಸ್ಥಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಗ್ರಾಮದ ಮುಖ್ಯ ರಸ್ತೆಯ ಮೂಲಕ ಶ್ರೀ ಆಂಜನೇಯ ದೇವಸ್ಥಾನದವರೆಗೆ ನಡೆಯಿತು. ನಂತರ ಗರುಡಗಂಬ ಸ್ಥಾಪನೆ ಕಾರ್ಯ ಬಳಿಕ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ರಾಯಚೂರು ಅವರು ಶ್ರೀ ಆಂಜನೇಯ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯರು, ನಿರ್ಮಾನಿ ಗ್ರಾಮವು ಐತಿಹಾಸಿಕ ಊರಾಗಿದ್ದು ಇಲ್ಲಿ ಹೆಚ್ಚಿನ ದೈವಭಕ್ತಿ ಇರುವುದರಿಂದ ಹೆಚ್ಚಿನ ಸಂಖ್ಯೆಯ ಗರುಡಗಂಬ ಪ್ರತಿಷ್ಠಾಪನೆಗೊಂಡಿವೆ. ಪ್ರತಿಯೊಬ್ಬರಲ್ಲಿ ದೈವ ಆರಾಧನೆಗೆ ಸಂಕಲ್ಪ, ಏಕಾಗ್ರತೆ ಮತ್ತು ಸ್ಥಿರತೆ, ನಂಬಿಕೆ ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ದೇಶದ ಪರಂಪರೆ ಆರಾಧನೆ ವಿದೇಶದಲ್ಲಿ ಕೂಡ ಕಾಣಬಹುದು. ಭಕ್ತರಲ್ಲಿ ಇಂತಹ ನಂಬಿಕೆಗಳು, ಆಚರಣೆಗಳು ಶಾಶ್ವತವಾಗಿರಬೇಕು. ಗ್ರಾಮದ ಸರ್ವರಿಗೆ ಶ್ರೀ ವೀರಾಂಜನೇಯ ಸ್ವಾಮಿ ಸಕಲವು ನೀಡಲಿ ಎಂದು ಹೇಳಿದರು. ಬಂದಾಗ ಅದು ಇದ್ದು ನಾವು ಹೋರಾಡಿ ಎಷ್ಟು ಅನಾಹುತ ಯಾರಿಗೂ ಕೂಡ ಪ್ರಾಣ ಆಗಿಲ್ಲ. ಅದಕ್ಕೆ ಹೋಲಿಸಿದ್ರೆ ಈ ನಮ್ಮ ನಿರ್ಮಾಣ ಗ್ರಾಮದಲ್ಲಿ ಹೋಲಿಸಿದಾಗ ಇದು ಎಷ್ಟೇ ಎತ್ತರ ಬೆಳೆದ್ರು ಕೂಡ ನಿಮ್ಮೆಲ್ಲರ ಭಕ್ತಿ ಹೆಂಗಿದೆ ಅಂತ ಕೇಳಿದ್ರೆ ಮುಷ್ಟಿ ಮಾಡಿ ಆತ್ಮೀಯಲ್ಲಿದೆ. ಅದಕ್ಕಾಗಿ ದೇವರು ಕೂಡ ನಿಮಗೆ ಹೊರ ಕೊಟ್ಟು ನಿಮ್ಮವರಲ್ಲಿ ಇಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನಿಮ್ಮೆಲ್ಲರ ಪುಣ್ಯ ಅನ್ನುವಂತಹ ಮಾತನ್ನ ಹೇಳಬೇಕಾಗ್ತಾ ಇದೆ. ಲೋಕ ಮೆಚ್ಚುವ ಹಾಗೆ ಮಾತುಗಳನ್ನು ಹೇಳಬೇಕಂದ್ರೆ 33 ಕೋಟಿ ದೇವತೆಗಳಿದ್ದಾರೆ. ನಮ್ಮ ಗಡಿಗೆ ಇಲ್ಲದೆ ಇರ್ತಕ್ಕಂತಹ ಇತಿಹಾಸವನ್ನ ನಾವು ಉಲ್ಲೇಖ ಮಾಡಲಿಕ್ಕೆ ಹೋಗೋದಲ್ಲ, ಇತಿಹಾಸದಲ್ಲಿ ಉಲ್ಲೇಖವಾಗಿರುವ ಹಾಗೆ 33 ಕೋಟಿ ದೇವತೆಗಳಿದ್ದಾರೆ. ಆ 33 ಕೋಟಿ ದೇವತೆಗಳನ್ನು ನಾವು ಭಾರತೀಯರು ಪೂಜೆ ಮಾಡುತ್ತೀವಿ. ಇನ್ನು 2 ದೇವರು ವಿದೇಶಿಗರು ಪೂಜೆ ಮಾಡ್ತಾರೆ. ಯಾವ ದೇವರು ಅಂತ ಕೇಳಿದ್ರೆ 2 ವಿದೇಶಿಗರು ಪೂಜೆ ಮಾಡುವವರು, ಒಂದು ದೇವರು ವಿಘ್ನೇಶ್ವರ, ಇನ್ನೊಂದು ವೀರಾಂಜನೇಯ ಸ್ವಾಮಿ. ವಿದೇಶಗಳು ಕೂಡ ಈ ವಿಘ್ನೇಶ್ವರ ಮಹಾಸ್ವಾಮಿಯನ್ನ ಮತ್ತು ವೀರಾಂಜನೇಯ ಮಹಾಸ್ವಾಮಿಯನ್ನ ಪೂಜೆ ಮಾಡುವಂತಹದ್ದು ನಾವು ವಿದೇಶಗಳಲ್ಲಿ ಕಾಣ್ತಾ ಇದ್ದೇವೆ. ನಿಮಗೆಲ್ಲ ಮಾಹಿತಿ ಇರ್ಬೋದು. ನಮ್ಮ ಇಂದಿನ ಮಾಜಿ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಅಮೆರಿಕದ ಬರಾಕ್ ಒಬಾಮಾ ಅವರು
ನಮ್ಮ ಭಾರತ ದೇಶಕ್ಕೆ ಬಂದಿದ್ರು. ಬಂದಾಗ ಅವರ ಪಾಕೆಟ್ನಲ್ಲಿ ವೀರಾಂಜನೇಯ ಸ್ವಾಮಿಗೆ ಫೋಟೋ ಇರ್ತದೆ. ಮತ್ತ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಅಂದ್ರೆ ವಿದೇಶದಲ್ಲಿ ಪೂಜೆಗೊಳ್ಳುವಂತಹ ದೇವರು ಎರಡು ಯಾವ ಅಂತ ತಿಳ್ಕೊಂಡು ಕೇಳಿದ್ರೆ, ಒಂದು ವಿಘ್ನೇಶ್ವರ ಮಹಾಸ್ವಾಮಿ, ಇನ್ನೊಂದು ವೀರಾಂಜನೇಯ ಸ್ವಾಮಿ, ವರಸಿದ್ಧಿ ಆಂಜನೇಯ ಸ್ವಾಮಿ ಅಂತ ತಿಳ್ಕೊಂಡು ಲೋಕವಿಖ್ಯಾತವಾಗಿರ್ತಕ್ಕಂತಹ ನಾವು ಆ ಎರಡು ದೇವರುಗಳನ್ನ ಪೂಜೆ ಮಾಡುವಂತದ್ದನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಿಮ್ಮ ಮನೆಯ ಕೆಲಸಗಳನ್ನೆಲ್ಲವನ್ನ ಕೂಡ ಬದಿಗೊತ್ತಿ ನಮ್ಮೂರಲ್ಲಿ ಈಗ ಪ್ರತಿಷ್ಠಾಪನೆ ಆಗ್ತಾ ಇದೆ, ನಾವೆಲ್ಲರೂ ಕೂಡ ಭಾಗವಹಿಸ್ಬೇಕಂತ ಹೇಳ್ಕೊಂಡು ಮನೆ ಈಗ ಹಾಕಿ ಎಲ್ಲರೂ ಬಂದದ್ದನ್ನ ನೋಡಿ ನಮಗಂತೂ ಒಂದು ಹಂಡೆ ಹಾಲು ಕೊಡೋದು ಸಂಪೂರ್ಣ. ರಾಯಚೂರು ನಗರ ಶಾಸಕರ ತವರೂರು ಆಗಿರುವ ನೀರ್ಮಾನಿ ಗ್ರಾಮದಲ್ಲಿ ಅವರ ಹಳೆಯ ಮನೆಯಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದು, ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಮಾಜಿ ಸಂಸದರು ಬಿ.ವಿ. ನಾಯಕರು ಗ್ರಾಮಕ್ಕೆ ಭೇಟಿ ಕೊಟ್ಟು ಮತ್ತು ಹಳೆಯ ನೆನಪುಗಳನ್ನು ಮೆಲುಕಾಕುತ್ತಾ ಗ್ರಾಮಸ್ಥರೊಂದಿಗೆ ಕಾಲ ಕಳೆದರು. ಇವತ್ತು ನಾನು ಹುಟ್ಟಿದಂಥ ನೀರ್ಮಾನ್ವಿ ಗ್ರಾಮದಲ್ಲಿ ಆಂಜನೇಯ ದೇವರ ಗುಡಿಯ ಜೀರ್ಣೋದ್ಧಾರ ಕಾರ್ಯಕ್ರಮ ಮುಕ್ತಾಯಗೊಳಿಸಿ ಇವತ್ತು ಉದ್ಘಾಟನೆ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಎಲ್ಲ ಸಮಾಜದವರು ಸೇರಿ ಭಾಳ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಭಾಳ ಸಂತೋಷದ ವಿಷಯ. ಯಾಕೆಂದರೆ ಬಹುಶಃ 30 ವರ್ಷದ ಹಿಂದೆ ನಾನು ಈ ಗ್ರಾಮದಲ್ಲಿ ನಾನು ಹುಟ್ಟಿದಂಥ ಮನೆಗೆ ಹೋಗಿ ಇವತ್ತು ವಿಸಿಟ್ ಮಾಡಿದ್ದಾರೆ. ಮತ್ತು ಹಲವಾರು ವರ್ಷ ನಾವು ಬಂದ್ರೂ ಇವತ್ತು ಎಲ್ಲರೂ ಹಳೆ ಗ್ರಾಮದಲ್ಲಿ ಯಾರೂ ಇರ್ತಾ ಇಲ್ಲ. ಎಲ್ಲರೂ ಹೊಸ ಸಿರ್ವಾರ್ ರೋಡಿಗೆ ಶಿಫ್ಟ್ ಆಗಿ ಹಳೆ ಗ್ರಾಮಕ್ಕೆ ಬಂದಿದ್ದೀವಿ. ಹಳೆ ಗ್ರಾಮದ ಎಲ್ಲ ಮನೆಗಳಿಗೆ ಹೋಗಿ ನಾವು ನೋಡ್ಕೊಂಡು ಬಂದಿದ್ದೇವೆ. ನಾವು ತಿರುಗಾಡಿದಂಥ ರಸ್ತೆಗಳು ಇದ್ದಂಥ ಊರುಗಳು, ನಮ್ಮ ಎಲ್ಲ ಸಂಬಂಧಿಕರ ಮನೆಗಳನ್ನು ನಾವು ಇವತ್ತು ವೀಕ್ಷಣೆ ಮಾಡಿ ಬಂದಿದ್ದೇವೆ. ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ನಮ್ಮ ಹಳೆಯ ನೆನಪುಗಳು, ನಮ್ಮ ಬಾಲ್ಯದ ಹಳೆಯ ನೆನಪುಗಳು, ನಾವು ಬಹುಶಃ ಜೀವನ ಕಲ್ತಿರೋದೇ ನೀರ್ಮಾನ್ವಿ ಗ್ರಾಮದಿಂದ. ಯಾಕೆಂದರೆ ನಾವು 2 ತಿಂಗಳು ನಮಗೆ ರಜೆಯ ದಿವಸಗಳಲ್ಲಿ 15 ದಿನ ನಾವು ನೀರ್ಮಾನ್ವಿ ಗ್ರಾಮದಲ್ಲಿ ಇರ್ತಾ ಇದ್ವಿ. ನಾವು ಈಸ್ ಕಲ್ತಿದ್ದು ಇಲ್ಲೇ ಎಲ್ಲ ಸಮಾಜದವ್ರ ಜೊತೆ ಭಾಳ ಒಳ್ಳೆ ರೀತಿಯ ಒಡನಾಟ ಮತ್ತು ಎಲ್ಲ ಸಮಾಜದವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಗುರುತಿಸಿ ಇವತ್ತು ಈ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಬಹುಶಃ ಈ ಗ್ರಾಮದ ಸಮಸ್ತ ದೇವಾಲಯಗಳ ದೇವರ ಆಶೀರ್ವಾದ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಿರಿಯರ ಆಶೀರ್ವಾದ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಡಾಕ್ಟರ್ ಶಿವರಾಜ್ ಪಾಟೀಲ್ರವರ ಹುಟ್ಟೂರಿನ ಒಂದು ಆಂಜನೇಯ ಸ್ವಾಮಿಯ ಜೀರ್ಣೋದ್ಧಾರ ಮತ್ತು ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜೊತೆಗೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಪುಣ್ಯ ನಮ್ಮದಾಗಿದೆ. ಇವತ್ತು ಅವರ ಹಳೆಯ ನೆನಪುಗಳನ್ನು, ಅವರ ಬಾಲ್ಯ ಜೀವನವನ್ನು ಕಳೆದಂಥ ಮನೆಗೆ ಮತ್ತು ಗ್ರಾಮದೊಳಗೆ ಇಷ್ಟೊಂದು ಒಳಗಡೆ ಹಳೆ ಮನೆಗಳಿದ್ದಂತ ನನಗೆ ಗೊತ್ತಿದ್ದಿಲ್ಲ. ಇವತ್ತು ನೀರ್ಮಾನ್ಯದಲ್ಲಿ ಹೆಚ್ಚು ಕಡಿಮೆ ಎಲ್ಲ ದೇವಸ್ಥಾನಗಳ ಊರಿನ ದೈವದ ಭಕ್ತರು ಇವತ್ತು ಧಾರ್ಮಿಕ ಕಾರ್ಯವನ್ನು ಮಾಡಿ ಇವತ್ತು ಗ್ರಾಮದ ಶಾಂತಿಗಾಗಿ ಎಲ್ಲ ದೇವರ ಆಶೀರ್ವಾದ ಕೃಪೆಗೆ ಪಾತ್ರ ಒಂದು ಕೆಲಸವನ್ನು ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿ ಸಡಗರ ಸಂಭ್ರಮದಿಂದ ಇಡೀ ನೀರ್ಮಾನ್ವಿ ಗ್ರಾಮದ ಸುತ್ತಮುತ್ತ ಗ್ರಾಮದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಈ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಶಿವರಾಜ್ ಪಾಟೀಲ್ ಭಾಗವಹಿಸಿ ದೇವರ ಆಶೀರ್ವಾದಕ್ಕೆ, ಗ್ರಾಮದ ಹಿರಿಯರ ಆಶೀರ್ವಾದಕ್ಕೆ ನಮಗೆ ಸಾಕ್ಷಿಯಾಗಿದೆ ಅಂತ ಹೇಳಿ ಬಯಸ್ತೇನೆ. ಈ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಮಾನ್ಯ ಶಾಸಕರ ಪುತ್ರ ಗಂಗಣ್ಣ ಸೌಕಾರ್ ಸೇರಿದಂತೆ ನಾಗರಾಜ್ ಜಲ್ಲಿ, ಗೋಪಾಲ್ ನಾಯಕ್ ನಿರ್ಮಾನ್ವಿ, ಜಗದೀಶ್ ನಾಯಕ್ ಜಲ್ಲಿ, ಮಂಜುನಾಥ್ ಪಾಟೀಲ್, ಕರಿಬಸಪ್ಪ ಗೌಡ, ಮಹಾದೇವಪ್ಪ, ಸುನೀಲ್ ಕುಮಾರ್, ಪ್ರವೀಣ್ ಮ್ಯಾಗಳಮನಿ, ಮಹೇಶ್, ಭೀಮರಾಯ್, ಬಸವರಾಜ್, ಹನುಮಂತ ತಾಶಿ, ರಾಮಣ್ಣ ಅರ್ಕೆರೆ ಹಿರಿಯ ಮುಖಂಡರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಗ್ರಾಮದ ಈ ಉತ್ತಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸರ್ವ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಸದಸ್ಯರು ಹಮ್ಮಿಕೊಂಡಿದ್ದರು.